ತುಂಬ ಜನ ವುಮೆನ್ ಅವರು ಬ್ಯುಸಿ ಇರ್ತಾರೆ, ಫ್ಯಾಮಿಲಿ ವರ್ಕ್ ಇರುತ್ತೆ, ಕೆರೀರ್ ಮತ್ತು ಇಲ್ಲಾಂದರೆ ಎಡ್ಯುಕೇಷನು ಆ ಥರ. ಸೊ ಅವ್ರಿಗೆ ಟೈಮ್ ಸಿಗಲ್ಲ, ಅವರು ಸೆಲ್ಫ್ ಕೇರ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಇನ್ನೊಂದು ಸೆಲ್ಫ್ ಕೇರ್ ಅಂದರೆ ಅವರು ಏನು ಅದು ರಾಂಗ್ ಒಪಿನಿಯನ್ ಇದೆ ಅಂದರೆ ಸೆಲ್ಫಿಶ್ ಅಂತ ಏನೋ ಅನ್ಕೊಂತಾರೆ. ಅದು ಒಂದು ರಾಂಗ್ ಒಪಿನಿಯನ್ ಇದೆ. ತಗೊಂಡಾಗ ಸೆಲ್ಫಿಶ್ ಅಂತ ಅನ್ಕೊಂತಾರೆ. ಅದಕ್ಕೋಸ್ಕರ ಅವರು ಆಕ್ಚುಲಿ ಎಕ್ಸ್ಪ್ರೆಸ್ ಮಾಡಲ್ಲ. ಔಟ್ಸೈಡ್ ಡಾಕ್ಟರ್ ಜೊತೆಗೆ ಹೋಗಿ ಟೈಮ್ ತಗೊಂಡು ಟೆಸ್ಟಿಂಗ್ ಮಾಡ್ಕೋದು ಅದು ಹೇಳಲ್ಲ. ಈವನ್ ಫ್ಯಾಮಿಲಿ ಮೆಂಬರ್ಸಲ್ಲಿ ಡಿಸ್ಕಸ್ ಮಾಡೋದಿಲ್ಲ. ಆ್ಯಂಡ್ ಟೈಮು ಇರಲ್ಲ ಅವ್ರಿಗೆ. ಸೊ ಕಾಮನ್ ಪ್ರಾಬ್ಲಮ್ಸ್ ವುಮನಲ್ಲಿ ಅವರು ಯೂರಿನ್ ಪ್ರಾಬ್ಲಮ್ಸ್ ಇದೆ ಅಂದ್ರೂ ಅವರು ಎಕ್ಸ್ಪ್ರೆಸ್ ಮಾಡಲ್ಲ. ಬ್ಲೀಡಿಂಗ್ ಪ್ರಾಬ್ಲಮ್ಸು ಮಾಡಲ್ಲ. ಇಲ್ಲಾಂದರೆ ಸೆಕ್ಷುವಲ್ ಹೆಲ್ತ್ ಪ್ರಾಬ್ಲಮ್ಸ್ನು ಅವರು ಎಕ್ಸ್ಪ್ರೆಸ್ ಮಾಡಲ್ಲ. ಇಲ್ಲಾಂದರೆ ಕ್ರಾನಿಕ್ ಫೆಟಿಗ್ ಇರುತ್ತೆ, ಟಯರ್ಡ್ನೆಸ್ ಇರುತ್ತೆ, ಅದು ಕಾಮನ್ ಅಂತ ಅನ್ಕೊಳ್ತಾರೆ. ಸೊ ಅದು ಫೆಟಿಗು ಟಯರ್ಡ್ನೆಸ್ ಅಂದರೆ ಇದು ಕಾಮನ್ ಪ್ರಾಬ್ಲಮ್ಮು. ವುಮನ್ಗೆ ಎಲ್ಲರ ವುಮನ್ಗೂ ಇದು ಇರುತ್ತೆ.